ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಮನುಷ್ಯನ ಒಂದು ಕಣ್ಣಿನ ತೂಕ ಎಷ್ಟು ಗ್ರಾಂ ಇರುತ್ತದೆ? ಆಪ್ಷನ್ ಎ 5 ಗ್ರಾಂ, ಆಪ್ಷನ್ ಬಿ 6 ಗ್ರಾಂ, ಆಪ್ಷನ್ ಸಿ 8 ಗ್ರಾಂ, ಆಪ್ಷನ್ ಡಿ 10 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ, ಮನುಷ್ಯನ ಒಂದು ಕಣ್ಣಿನ ತೂಕ 8 ಗ್ರಾಂ ಇರುತ್ತದೆ. ಎರಡನೆಯ ಪ್ರಶ್ನೆ, ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಯಾವ ಸಮಸ್ಯೆಗೆ ಉಪಯೋಗವಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಕಣ್ಣಿನ ದೃಷ್ಟಿ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಜೀರ್ಣಕ್ರಿಯೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಸರು ಮತ್ತು ಜಿಲೇಬಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗೆ ಉಪಯೋಗವಾಗುತ್ತದೆ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಕರ್ನಾಟಕ. ನಾಲ್ಕನೆಯ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ಗಳ ಪ್ರಾರಂಭ ಮೊದಲಿಗೆ ಎಲ್ಲೆಲ್ಲಿ ನಡೆಯಿತು? ಆಪ್ಷನ್ ಎ ರಸ್ತೆ, ಆಪ್ಷನ್ ಬಿ ರೈಲ್ವೆ ನಿಲ್ದಾಣ, ಆಪ್ಷನ್ ಸಿ ವಿಮಾನ ನಿಲ್ದಾಣ, ಆಪ್ಷನ್ ಡಿ ಬಸ್ ನಿಲ್ದಾಣ. ಸರಿಯಾದ ಉತ್ತರ ಆಪ್ಷನ್ ಬಿ, ಟ್ರಾಫಿಕ್ ಸಿಗ್ನಲ್ಗಳ ಪ್ರಾರಂಭ ಮೊದಲಿಗೆ ರೈಲ್ವೆ ನಿಲ್ದಾಣದಲ್ಲಿ ನಡೆಯಿತು. ಐದನೆಯ ಪ್ರಶ್ನೆ, ದೇಹದಲ್ಲಿ ಯಾವುದು ಕಡಿಮೆಯಾದರೆ ಸ್ನಾಯುಗಳು ವೇಗವಾಗಿ ದುರ್ಬಲಗೊಳ್ಳುತ್ತದೆ? ಆಪ್ಷನ್ ಎ ನೀರು, ಆಪ್ಷನ್ ಬಿ ಕ್ಯಾಲ್ಸಿಯಂ, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಕಡಿಮೆಯಾದರೆ ಸ್ನಾಯುಗಳು ವೇಗವಾಗಿ ದುರ್ಬಲಗೊಳ್ಳುತ್ತದೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಆಧಾರ್ ಕಾರ್ಡ್ ವ್ಯವಸ್ಥೆ ಯಾವಾಗ ಪ್ರಾರಂಭವಾಯಿತು? ಆಪ್ಷನ್ ಎ 2009, ಆಪ್ಷನ್ ಬಿ 2011, ಆಪ್ಷನ್ ಸಿ 2007, ಆಪ್ಷನ್ ಡಿ 2010. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಆಧಾರ್ ಕಾರ್ಡ್ ವ್ಯವಸ್ಥೆ 2009ರಲ್ಲಿ ಪ್ರಾರಂಭವಾಯಿತು. ಏಳನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಒಣ ದ್ರಾಕ್ಷಿ, ಆಪ್ಷನ್ ಬಿ ಜೀರಿಗೆ ನೀರು, ಆಪ್ಷನ್ ಸಿ ಕಿತ್ತಳೆ ಜ್ಯೂಸ್, ಆಪ್ಷನ್ ಡಿ ತುಳಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಖಾಲಿ ಹೊಟ್ಟೆಯಲ್ಲಿ ಒಣ ದ್ರಾಕ್ಷಿ ಮತ್ತು ತುಳಸಿ ನೀರು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಏಳನೆಯ ಪ್ರಶ್ನೆ, ಮನುಷ್ಯನ ದೇಹದ ಯಾವ ಭಾಗದಲ್ಲಿ ಸುಮಾರು 75% ನೀರು ಇರುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡ, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಮನುಷ್ಯನ ದೇಹದ ಮೆದುಳಿನಲ್ಲಿ ಸುಮಾರು 75% ನೀರು ಇರುತ್ತದೆ. ಎಂಟನೆಯ ಪ್ರಶ್ನೆ, ಜನ್ಮದಿಂದಲೇ ಮೂಕವಾಗಿರುವ ಪ್ರಾಣಿ ಯಾವುದು? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಜಿರಾಫೆ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಜನ್ಮದಿಂದಲೇ ಮೂಕವಾಗಿರುವ ಪ್ರಾಣಿ ಜಿರಾಫೆ. ಒಂಬತ್ತನೆಯ ಪ್ರಶ್ನೆ, ಯಾವ ಆಹಾರ ಪದಾರ್ಥ ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಆಪ್ಷನ್ ಎ ಲವಂಗ, ಆಪ್ಷನ್ ಬಿ ನೆಲ್ಲಿಕಾಯಿ, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ದಾಳಿಂಬೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ನೆಲ್ಲಿಕಾಯಿ ಮತ್ತು ಮೊಸರು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ. ಹಾವಿನ ಬಾಯಿಯಲ್ಲಿ ಎಷ್ಟು ವಿಷದ ಹಲ್ಲುಗಳು ಇರುತ್ತದೆ? ಆಪ್ಷನ್ ಎ 2, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಸರಿಯಾದ ಉತ್ತರ ಆಪ್ಷನ್ ಎ. ಹಾವಿನ ಬಾಯಿಯಲ್ಲಿ ಒಟ್ಟು 2 ವಿಷದ ಹಲ್ಲುಗಳು ಇರುತ್ತದೆ. 11ನೇ ಪ್ರಶ್ನೆ. ಸೊಳ್ಳೆಗಳಿಗೆ ಯಾವ ಬಣ್ಣ ಹೆಚ್ಚು ಆಕರ್ಷಕ? ಆಪ್ಷನ್ ಎ ಹಳದಿ ಬಣ್ಣ, ಆಪ್ಷನ್ ಬಿ ಕೆಂಪು ಬಣ್ಣ, ಆಪ್ಷನ್ ಸಿ ನೀಲಿ ಬಣ್ಣ, ಆಪ್ಷನ್ ಡಿ ಹಸಿರು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ. ಸೊಳ್ಳೆಗಳಿಗೆ ಕೆಂಪು ಬಣ್ಣ ಹೆಚ್ಚು ಆಕರ್ಷಕ. 12ನೇ ಪ್ರಶ್ನೆ. ಚರ್ಮದ ಅಲರ್ಜಿ ಕಡಿಮೆ ಮಾಡಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ತೆಂಗಿನೆಣ್ಣೆ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ. ಚರ್ಮದ ಅಲರ್ಜಿ ಕಡಿಮೆ ಮಾಡಲು ಅರಶಿನ ಹಚ್ಚಬೇಕು. 13ನೇ ಪ್ರಶ್ನೆ. ರಕ್ತದ ನದಿ ಎಂದು ಕರೆಯಲ್ಪಡುವ ಸ್ಥಳ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಸ್ಲೋವಾಕಿಯಾ, ಆಪ್ಷನ್ ಡಿ ಮೆಕ್ಸಿಕೋ. ಸರಿಯಾದ ಉತ್ತರ ಆಪ್ಷನ್ ಸಿ. ರಕ್ತದ ನದಿ ಎಂದು ಕರೆಯಲ್ಪಡುವ ಸ್ಥಳ ಸ್ಲೋವಾಕಿಯಾ ದೇಶದಲ್ಲಿದೆ. 14ನೇ ಪ್ರಶ್ನೆ. ಅಣಬೆ ತಿನ್ನುವುದರಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಅಣಬೆ ತಿನ್ನುವುದರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತದೆ. 15ನೇ ಪ್ರಶ್ನೆ. ಗರ್ಭ ಯಾವ ರಾಜ್ಯದ ಜನಪದ ನೃತ್ಯ? ಆಪ್ಷನ್ ಎ ರಾಜಸ್ಥಾನ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಸಿ. ಗರ್ಭ ಗುಜರಾತ್ ರಾಜ್ಯದ ಜನಪದ ನೃತ್ಯ. 16ನೇ ಪ್ರಶ್ನೆ. ಮನೆಯಲ್ಲಿ ಯಾವುದನ್ನು ಸಿಂಪಡಿಸಿದರೆ ಹಲ್ಲಿ ತಕ್ಷಣ ಓಡಿ ಹೋಗುತ್ತದೆ? ಆಪ್ಷನ್ ಎ ಗಂಗಾಜಲ, ಆಪ್ಷನ್ ಬಿ ಫಿನೈಲ್, ಆಪ್ಷನ್ ಸಿ ತೆಂಗಿನೆಣ್ಣೆ, ಆಪ್ಷನ್ ಡಿ ತುಳಸಿ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ. ಮನೆಯಲ್ಲಿ ಫಿನೈಲ್ ಸಿಂಪಡಿಸಿದರೆ ಹಲ್ಲಿ ತಕ್ಷಣ ಓಡಿ ಹೋಗುತ್ತದೆ. 17ನೇ ಪ್ರಶ್ನೆ. ಯಾವ ಜೀವಿಯ ಹಾಲಿನಲ್ಲಿ ಮದ್ಯದ ಅಂಶ ಅಂದರೆ ಆಲ್ಕೋಹಾಲ್ ಕಂಡುಬರುತ್ತದೆ? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಸಿಂಹಿಣಿ, ಆಪ್ಷನ್ ಸಿ ಕುದುರೆ, ಆಪ್ಷನ್ ಡಿ ಕತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ. ಒಂಟೆಯ ಹಾಲಿನಲ್ಲಿ ಆಲ್ಕೋಹಾಲ್ ಅಂಶ ಕಂಡುಬರುತ್ತದೆ. 18ನೇ ಪ್ರಶ್ನೆ. ಚಿನ್ನದ ಪರ್ವತ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಕಾಂಗೋ. ಸರಿಯಾದ ಉತ್ತರ ಆಪ್ಷನ್ ಡಿ. ಚಿನ್ನದ ಪರ್ವತ ಕಾಂಗೋ ದೇಶದಲ್ಲಿ ಕಂಡುಬರುತ್ತದೆ. 19ನೇ ಪ್ರಶ್ನೆ. ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? ಆಪ್ಷನ್ ಎ 15 ವರ್ಷ, ಆಪ್ಷನ್ ಬಿ 18 ವರ್ಷ, ಆಪ್ಷನ್ ಸಿ 21 ವರ್ಷ, ಆಪ್ಷನ್ ಡಿ 25 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. 20ನೇ ಪ್ರಶ್ನೆ. ಮಾನವ ದೇಹದ ಅತ್ಯಂತ ಕಾರ್ಯನಿರತ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಕಣ್ಣು, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಎ.
ಮಾನವನ ದೇಹದ ಅತ್ಯಂತ ಕಾರ್ಯನಿರತ ಅಂಗ ಹೃದಯ. 21ನೇ ಪ್ರಶ್ನೆ. ಯಾವ ಸಮಸ್ಯೆ ಇರುವವರು ಮೂಲಂಗಿಯನ್ನು ಸೇವಿಸಬಾರದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ಥೈರಾಯಿಡ್, ಆಪ್ಷನ್ ಡಿ ಲೋ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಥೈರಾಯಿಡ್ ಸಮಸ್ಯೆ ಮತ್ತು ಲೋ ಬಿಪಿ ಸಮಸ್ಯೆ ಇರುವವರು ಮೂಲಂಗಿ ಸೇವಿಸಬಾರದು. 22ನೇ ಪ್ರಶ್ನೆ. ಸ್ಯಾಮ್ಸಂಗ್ ಯಾವ ದೇಶದ ಕಂಪನಿ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ ದೇಶದ ಕಂಪನಿ. 23ನೇ ಪ್ರಶ್ನೆ. ಮಾವಿನ ಹಣ್ಣು ತಿಂದ ನಂತರ ಯಾವುದನ್ನು ಸೇವಿಸಿದರೆ ಹಾನಿಯಾಗಬಹುದು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಅನ್ನ, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣು ತಿಂದ ನಂತರ ಮೊಸರು ಸೇವಿಸಿದರೆ ಹಾನಿಯಾಗಬಹುದು. 24ನೇ ಪ್ರಶ್ನೆ. ಯಾವ ಗಿಡವನ್ನು ಅದೃಷ್ಟದ ಗಿಡ ಎಂದು ಹಲವರು ಕರೆಯುತ್ತಾರೆ? ಆಪ್ಷನ್ ಎ ಬಾಳೆ ಗಿಡ, ಆಪ್ಷನ್ ಬಿ ತುಳಸಿ ಗಿಡ, ಆಪ್ಷನ್ ಸಿ ಮನಿ ಪ್ಲ್ಯಾಂಟ್, ಆಪ್ಷನ್ ಡಿ ಎಕ್ಕದ ಗಿಡ. ಸರಿಯಾದ ಉತ್ತರ ಆಪ್ಷನ್ ಬಿ, ಸಿ ಮತ್ತು ಡಿ. ತುಳಸಿ ಗಿಡ, ಮನಿ ಪ್ಲ್ಯಾಂಟ್ ಮತ್ತು ಎಕ್ಕದ ಗಿಡವನ್ನು ಅದೃಷ್ಟದ ಗಿಡ ಎಂದು ಕರೆಯುತ್ತಾರೆ. 25ನೇ ಪ್ರಶ್ನೆ. ಒಮ್ಮೆ ನಿದ್ರೆಗೆ ಜಾರಿದರೆ ಮತ್ತೆ ಎಚ್ಚರವಾಗದ ಜೀವಿ ಯಾವುದು? ಆಪ್ಷನ್ ಎ ಇರುವೆ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಅಳಿಲು, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಎ ಒಮ್ಮೆ ನಿದ್ರೆಗೆ ಜಾರಿದರೆ ಮತ್ತೆ ಎಚ್ಚರವಾಗದ ಜೀವಿ ಇರುವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.